ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ವಾಚನದಲ್ಲಿ ಧರ್ಮಶಾಸ್ತ್ರಿಯೊಬ್ಬ ಯೇಸು ಸ್ವಾಮಿಯ ಬಳಿಗೆ ಬಂದು ಆಜ್ಞೆಗಳಲ್ಲೆಲ್ಲ ಪ್ರಪ್ರಥಮ ಆಜ್ಞೆ ಯಾವುದು ಎಂದು ಕೇಳುತ್ತಾನೆ. ಯೇಸು ಅವನಿಗೆ, ಇಸ್ರಾಯೇಲ್ ಸಮಾಜವೇ ಕೇಳು, ನಮ್ಮ ದೇವರಾದ ಸರ್ವೇಶ್ವರ ಏಕೈಕ ಸರ್ವೇಶ್ವರ, ನಿನ್ನ ದೇವರಾದ ಸರ್ವೇಶ್ವರನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಶಕ್ತಿಯಿಂದಲೂ, ನಿನ್ನ ಪೂರ್ಣ ಆತ್ಮನಿಂದಲೂ, ನಿನ್ನ ಪೂರ್ಣ ಮನಸ್ಸಿನಿಂದಲೂ ಪ್ರೀತಿಸು. ಇದೇ ಪ್ರಪ್ರಥಮ ಆಜ್ಞೆ ಎಂದು ಉತ್ತರಿಸುತ್ತಾರೆ. ಪ್ರಿಯರೇ, ಯಹೂದ್ಯರಲ್ಲಿ ಅನೇಕ ನಿಯಮಗಳು, ಸಂಪ್ರದಾಯಗಳು ಇದ್ದವು. ಯೇಸು ಆ ಶಾಸ್ತ್ರಿಗೆ ಹೇಳಲ್ಲ ಯಾವುದು ನಿಯಮ ಅಥವಾ ಸಂಪ್ರದಾಯಗಳನ್ನು ಫಾಲೋ ಮಾಡುತ್ತ. ಬದಲಾಗಿ ಯೇಸು ಹೊರಗಿನ ಆಚರಣೆಗಳಿಗಿಂತ ಪ್ರೀತಿ, ಹೃದಯದ ವಿಷಯವನ್ನೇ ಮುಖ್ಯವಾಗಿ ಅಲ್ಲಿ ಆತನಿಗೆ ತಿಳಿಸುತ್ತಾರೆ. ದೇವರನ್ನು ಸಂಪೂರ್ಣವಾಗಿ ಪ್ರೀತಿಸು. ದೇವರು ಒಬ್ಬರೇ ಆಗಿದ್ದಾರೆ. ಅವರನ್ನು ನಾವು ಪೂರ್ಣ ಹೃದಯದಿಂದಲೂ, ಪೂರ್ಣ ಆತ್ಮನಿಂದಲೂ, ಪೂರ್ಣ ಮನಸ್ಸಿನಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಲು ದೇವರು ನಮಗೆ ಆಜ್ಞೆ ಕೊಟ್ಟಿದ್ದಾರೆ. ಹೃದಯ ಅಂತ ಹೇಳುವಾಗ ನಮ್ಮ ಹೃದಯದ ಆಸೆಗಳು, ಭಾವನೆಗಳು ದೇವರಾಗಿರಬೇಕು, ಅಂದರೆ ಯೇಸು ಕ್ರಿಸ್ತರಾಗಿರಬೇಕು. ಯೇಸು ಕ್ರಿಸ್ತರೇ ನಮ್ಮ ಹೃದಯದಲ್ಲಿ ತುಂಬಿರಬೇಕು. ಅವರನ್ನು ಪ್ರೀತಿ ಮಾಡುವವರಾಗಬೇಕು. ನಮ್ಮ ಆತ್ಮದಲ್ಲಿ ಪ್ರಿಯರೇ, ನಾವು ಹೊಸ ಜನ್ಮ ಪಡೆದು, ಅಂದರೆ ದೇವರ ಆತ್ಮ, ಪರಿಶುದ್ಧಾತ್ಮನನ್ನು ಸ್ವೀಕಾರ ಮಾಡಿ, ಪರಿಶುದ್ಧಾತ್ಮರ ಮೊದಲ ಫಲ ಪ್ರೀತಿಯಾಗಿದೆ. ಆ ಪ್ರೀತಿಯಲ್ಲಿ ನಾವು ತುಂಬಲ್ಪಟ್ಟಾಗ, ಆ ದೇವರ ಪ್ರೀತಿಯಲ್ಲಿ ನೀವು ತುಂಬಲ್ಪಟ್ಟಾಗ ಮಾತ್ರ ದೇವರನ್ನು ಪ್ರೀತಿಸಲು ಸಾಧ್ಯ. ಪ್ರೀತಿಯ ಆ ಸೋರ್ಸ್ ದೇವರೇ ಆಗಿದ್ದಾರೆ ಪ್ರಿಯರೇ. ಆ ಪ್ರೀತಿಯಲ್ಲಿ ನಾವು ನೆಲೆಗೊಂಡಾಗ ಮಾತ್ರ ನಾವು ದೇವರನ್ನು ಪ್ರೀತಿಸಲು ಸಾಧ್ಯ ಮತ್ತು ನಮ್ಮ ಸಂಪೂರ್ಣ ಜೀವಿತದ ಮುಖಾಂತರ ಆತ್ಮದಿಂದ ದೇವರನ್ನು ಪ್ರೀತಿ ಮಾಡಲು ಸಾಧ್ಯ. ನಮ್ಮ ಮನಸ್ಸು ಹೇಳುವಾಗ ಸೋಲ್ ಅಂತ ಹೇಳ್ತೇವೆ. ನಮ್ಮ ಆಲೋಚನೆಗಳು, ನಮ್ಮ ತಿಳುವಳಿಕೆ, ಇಲ್ಲಿ ಕೂಡ ನಮ್ಮ ಮನಸ್ಸಿನಿಂದಲೂ ದೇವರು ಬಯಸೋದು ನಾವು ಅವರನ್ನೇ ಆಯ್ಕೆ ಮಾಡಬೇಕು, ಅವರನ್ನೇ ಪ್ರೀತಿಸಬೇಕು ಅಂತ. ನಮ್ಮ ಶಕ್ತಿ ಈ ದೇಹದ ಮುಖಾಂತರ, ನಮ್ಮ ಕಾರ್ಯಗಳು, ನಾವು ಮಾಡುವ ಒಂದೊಂದು ಕೆಲಸ ಕಾರ್ಯದ ಮುಖಾಂತರ, ಪರಿಶ್ರಮದ ಮುಖಾಂತರ ನಾವು ದೇವರನ್ನು ಪ್ರೀತಿ ಮಾಡಬೇಕು. ನಮ್ಮ ಈ ದೇಹದ ಮುಖಾಂತರ ಕೂಡ ದೇವರಿಗೆ ಮಹಿಮೆ ಆಗಬೇಕು ಅಂತ ದೇವರು ಬಯಸ್ತಾರೆ. ದೇವರ ಬಯಕೆ ನಮ್ಮ ದೇಹ, ಆತ್ಮ, ಪ್ರಾಣ ಸಂಪೂರ್ಣವಾಗಿ ಅವರನ್ನು ಪ್ರೀತಿ ಮಾಡಬೇಕು. ಆ ಪ್ರೀತಿ ಬೇರೆ ಯಾವುದೇ ಸಂಗತಿಗಳಿಗೆ, ಬೇರೆ ದೇವರಿಗೆ ಹೋಗಬಾರ್ದು, ಲೋಕದ ಸಂಗತಿಗಳಿಗೆ ಹೋಗಬಾರ್ದು ಅಂತ ದೇವರು ಬಯಸ್ತಾರೆ. ಹೌದು ಪ್ರಿಯರೇ, ದೇವರು ಕೇವಲ ಹೊರಗಿನ ಧಾರ್ಮಿಕ ಆಚರಣೆಯನ್ನು ಬಯಸೋದಿಲ್ಲ. ಬದಲಾಗಿ ದೇವರಿಗೆ ನಮ್ಮ ಹೃದಯ ಬೇಕು. ಇನ್ನೊಂದು ಆಜ್ಞೆ, ಎರಡನೇ ಆಜ್ಞೆ, ಇವೆರಡು ಆಜ್ಞೆಗಳಿಗಿಂತ ಈ ಆಜ್ಞೆ ಕೂಡ ಶ್ರೇಷ್ಠವಾಗಿದೆ. ನಿನ್ನನ್ನು ನೀನು ಪ್ರೀತಿಸಿಕೊಳ್ಳುವಂತೆ ನಿನ್ನ ನೆರೆಯವನನ್ನು ಪ್ರೀತಿಸು ಎಂಬುದಾಗಿ. ಯಾರಾದರೂ ನಿಜವಾಗಿ ದೇವರನ್ನು ಪ್ರೀತಿಸಿದ್ರೆ ಅವನು ಖಂಡಿತವಾಗಿ, ಅವನು ಅಥವಾ ಅವಳು ಜನರೊಂದಿಗೆ ಆ ಪ್ರೀತಿಯನ್ನು ತೋರ್ಪಡಿಸುತ್ತಾರೆ. ನುಡಿಯಲ್ಲಿ ನಾವು ಈ ಪ್ರೀತಿಯನ್ನು ತೋರ್ಪಡಿಸಬೇಕು. ನಾವೇ ಲೋಕಕ್ಕೆ ಬೆಳಕು, ಈ ಜಗತ್ತಿಗೆ ಉಪ್ಪು ಅಂತ ಹೇಳುವಾಗ ನಮ್ಮ ಮುಖಾಂತರ ಆ ದೇವರ ಪ್ರೀತಿಯ ಸವಿ ಇತರರು ಸವಿಬೇಕು. ನಮ್ಮಲ್ಲಿರುವ ಯೇಸು ಕ್ರಿಸ್ತರ ಬೆಳಕು ಇತರರಿಗೂ ತಲುಪಬೇಕು. ಪ್ರೀತಿ ಅಂದರೆ ಕೇವಲ ಭಾವನೆಯ ಪ್ರೀತಿ ಅಲ್ಲ, ಇತರ ಹಿತಕ್ಕಾಗಿ ನಾವು ತ್ಯಾಗ ಮಾಡಲು ಸಿದ್ಧರಾಗುವುದು, ಶುಭ ಸಂದೇಶ ಸಾರೋದಾಗಿದೆ, ಯೇಸು ಕ್ರಿಸ್ತರನ್ನು ಕೊಡೋದಾಗಿದೆ. ಫರಿಸಾಯರ ಪ್ರೀತಿ ಕಪಟತನದಿಂದ ತೋರ್ಪಡಿಸಿದ್ರು. ಆದರೆ ನಾವು ನಿಜವಾಗಿ ದೇವರ ಪ್ರೀತಿಯಿಂದ ತುಂಬಲ್ಪಡಬೇಕು, ನಮ್ಮಲ್ಲಿ ಆ ದಯೆ, ಕರುಣೆ ಅಧಿಕವಾಗಿ ಕಾಣಲ್ಪಡಬೇಕು ಅಂತ ಯೇಸು ಸ್ವಾಮಿ ಅಲ್ಲಿ ಆ ಧರ್ಮಶಾಸ್ತ್ರಿಗೆ ಹೇಳ್ತಾರೆ. ಹೌದು ಪ್ರಿಯರೇ, ಆ ಧರ್ಮಶಾಸ್ತ್ರಿಯ ವಿವೇಕಪೂರ್ಣವಾದ ಉತ್ತರ ಯೇಸು ಮೆಚ್ಚಿ, ನೀನು ದೇವರ ಸಾಮ್ರಾಜ್ಯದಿಂದ ದೂರವಿಲ್ಲ ಅಂತ ಹೇಳ್ತಾರೆ. ಖಂಡಿತ ಪ್ರಿಯರೇ, ನಾವು ದೇವರ ಸಾಮ್ರಾಜ್ಯಕ್ಕೆ ಹತ್ತಿರವಾಗಬೇಕಾದ್ರೆ, ದೇವರ ಸಾಮ್ರಾಜ್ಯ ನಮ್ಮ ಒಳಗೆ ಬರಬೇಕಾದ್ರೆ ನಾವು ಪ್ರೀತಿಯಲ್ಲಿ ನೆಲೆಗೊಳ್ಬೇಕು. ಆ ಪ್ರೀತಿಯೇ ಪರಿಶುದ್ಧ ದೇವರಾಗಿದ್ದಾರೆ, ಪಿತಾಸುತ ಪರಿಶುದ್ಧಾತ್ಮರಾಗಿದ್ದಾರೆ. ಅವರಲ್ಲಿ ನಾವು ನೆಲೆಗೊಳ್ಳೋಣ. ಆಗ ನಮ್ಮಿಂದ ಪ್ರೀತಿ ಹೊರಹೊಮ್ಮುತ್ತೆ. ಆಮೇನ್. ಪ್ರೈಸ್ ದ ಲಾರ್ಡ್.